ಹೆಲೋ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ಇವತ್ತಿನ ವಿಡಿಯೋಲಿ ಮಿನಿ ಟಿಫನ್ ತೋರಿಸ್ತಾ ಇದ್ದೀನಿ. ಈ ಥರದೆಲ್ಲ ಸಂಡೇಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಹಸ್ಬೆಂಡ್ಗೂ ಹಾಲಿಡೇ ಇರುತ್ತೆ, ಹಾಗೆ ಮಕ್ಕಳು ಮನೇಲೇ ಇರ್ತಾರೆ. ಹಾಗಾಗಿ ಈ ಥರ ಮಾಡಿಕೊಟ್ರೆ ಅವರು ಫುಲ್ಲು ಖುಷಿಯಾಗಿ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈಗ ಮೊದಲಿಗೆ ಟಿಫನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ನಾನು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಆನಿಯನ್, ಗಾರ್ಲಿಕ್ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಎಲ್ಲ ಇದೆಲ್ಲ ತುಂಬಾ ಗೋಲ್ಡನ್ ಬ್ರೌನ್ ಆಗೋದೇನು ಬೇಕಾಗಿಲ್ಲ. ಅದು ಸ್ವಲ್ಪ ಕ್ರಂಚಿಯಾಗಿದ್ರೇ ಸಾಂಬಾರಿಗೆ ತುಂಬಾ ರುಚಿ ಕೊಡುತ್ತೆ. ಈಗ ಆನಿಯನ್ ಸ್ವಲ್ಪ ಬೇಯ್ತಾ ಇರುತ್ತಲ್ಲ, ಅವಾಗೇನೆ ನಾನು ಕ್ಯಾರೆಟು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈರುಳ್ಳಿ ಜೊತೆನೇ ಕ್ಯಾರೆಟು ಬೇಯಲಿ ಅನ್ನೋದಕ್ಕೋಸ್ಕರ. ಸೊ ಅದನ್ನು ಅಷ್ಟೇ ಸ್ವಲ್ಪ ಹಾಗೆಯೇ ಸಾಟೆ ಮಾಡ್ಕೊಳ್ತೀನಿ. ಇವೆಲ್ಲ ಫ್ರೈ ಮಾಡುವಾಗ ಫ್ಲೇಮ್ನ ಆದಷ್ಟು ಮೀಡಿಯಮಲ್ಲಿ ಇಟ್ಕೊಂಡು ಮಾಡಿ. ಸೊ ಅದರೊಟ್ಟಿಗೆ ಈಗ ಆಲೂಗಡ್ಡೆನೂ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಕ್ಯಾರೆಟು ಆಲೂಗಡ್ಡೆನೇ ಯೂಸ್ ಮಾಡಿದ್ದೀನಿ. ಸೊ ನೀವು ಯಾವುದು ಬೇಕಾದ್ರೂ ಬೀನ್ಸ್ ಹಾಕ್ಕೋಬೋದು, ಯಾವುದಾದ್ರೂ ತರಕಾರಿ ಹಾಕ್ಕೋಬೋದು. ಇದಕ್ಕೆ ಎಲ್ಲ ಥರ ತರಕಾರಿನೂ ತುಂಬಾ ರುಚಿ ಇರುತ್ತೆ ಇದರಲ್ಲಿ. ನಾವು ಈ ಥರ ಸಂಡೇಲೆಲ್ಲ ಸ್ಪೆಷಲಾಗಿ ಮಾಡಿಕೊಟ್ರೆ ಫುಲ್ ಎಲ್ಲ ಮನೆಯವರೆಲ್ಲನೂ ಖುಷಿ ಆಗ್ತಾರೆ. ಹಾಗೆಯೇ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಲ್ವಾ. ಹಾಗಾಗಿ ಸೊ ಈಗ ಸ್ವಲ್ಪ ಅದು ಫ್ರೈ ಆದಮೇಲೆ ನಾನು ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡು ಅದು ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಸಾಂಬಾರು ಮಾಡುವಾಗ ಎಷ್ಟು ಬೇಕೋ ಅದನ್ನು ಅಡ್ಜಸ್ಟ್ ಮಾಡಿ ಮಾಡ್ಕೋಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ಕಿಪ್ ಮಾಡಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಿನ್ನಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ರುಚಿಯಲ್ಲಿ ಏನು ಅಂತ ವೇರಿಯೇಷನ್ ಆಗಲ್ಲ. ಸೊ ಇವೆಲ್ಲ ಮಾಡುವಾಗ ನಾವು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ಆನಿಯನ್ ಕಟ್ ಮಾಡ್ಕೊಳ್ಳೋದಿರ್ಬೋದು, ತರಕಾರಿ ಕಟ್ ಮಾಡ್ಕೊಳ್ಳೋದು ಎಲ್ಲನೂ ಮಾಡಿ ಫಸ್ಟೇ ನಾವು ಇಟ್ಕೊಂಬಿಟ್ವಿ ಅಂದರೆ ಸೊ ಸ್ಟವ್ ಮುಂದೆ ಬಂದರೆ ನಾವು ಆದಷ್ಟು ಬೇಗನೆ ಎಲ್ಲ ಟಿಫನ್ನ ರೆಡಿ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ, ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಹಾಕಿದ್ದೀವಲ್ಲ, ಅದೆಲ್ಲ ಬೇಯಬೇಕು, ಅದಕ್ಕೋಸ್ಕರ ನೀರು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇದು ಬೆಂದಿದೆಯಾ ಅಂತ ಚೆಕ್ ಮಾಡಿಬಿಟ್ಟು, ಬೆಂದಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಬಾಯ್ಲ್ ಮಾಡಿದ್ರೆ ಆಯಿತು. ಸೊ ಇನ್ನೂ ಬೆಂದಿಲ್ಲ, ಅದು ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಹೊತ್ತು ನಾನು ಇಡ್ತಾಯಿದ್ದೀನಿ. ಒಂದು 5 ಮಿನಿಟ್ಸಲ್ಲಿ ಆಗೋಗುತ್ತೆ. ಸೊ ಈಗ ಆಲ್ರೆಡಿ ಬೆಂದಾಗಿದೆ. ಈಗ ನಾನು ಆಲ್ರೆಡಿ ಹೆಸ್ರು ಬೇಳೆ ಬೇಯಿಸಿಟ್ಕೊಂಡಿದ್ದೆ. ನಾನಿಲ್ಲಿ ತೊಗರಿಬೇಳೆ ಯೂಸ್ ಮಾಡ್ತಿಲ್ಲ, ನಾನು ಹೆಸ್ರು ಬೇಳೆ ಯೂಸ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಹೆಸ್ರು ಬೇಳೆನ ಕುಕ್ಕರಲ್ಲಿ ಒಂದು 2 ವಿಷಲ್ಸ್ ಕುಕ್ಕೊಳ್ಳಿ, ಅದು ನೀಟಾಗಿ ಸ್ಮ್ಯಾಶ್ ಆಗಿರುತ್ತೆ. ಈ ಟಿಫನ್ ಸಾಂಬಾರಿದೆಲ್ಲ ನಾವೀಗ ಇಡ್ಲಿ ಒಟ್ಟಿಗೆ ಹಾಗೆಯೇ ದೋಸೆ ಒಟ್ಟಿಗೆಲ್ಲ ಸರ್ವ್ ಮಾಡೋದ್ರಿಂದ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅದನ್ನು ನೋಡಿ ನಾವು ನೀರು ಹಾಕ್ಕೋಬೇಕು. ಸೊ ಇಲ್ಲಿ ನಾನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡೆ, ಹಾಗೆಯೇ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಸಾಂಬಾರು ಪುಡಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನನ್ನ ಚಾನಲ್ನ ವಿಸಿಟ್ ಮಾಡಿ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನೀವು ನೋಡ್ಕೋಬೋದು. ಸೊ ಅದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಸರ್ಚ್ ಮಾಡ್ಬೋದು. ಸೊ ಇದು ಕುದೀತಾ ಇರುವಾಗ ನಾನು ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಹುಳಿ ಟೊಮೆಟೊ ಹಾಕಿದ್ರೆ ಅಂದರೆ ನೀವು ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡ್ಕೋಬೋದು. ಸೊ ಈಗ ಎಷ್ಟು ಬೇಕು ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಆದಷ್ಟು ಬಿಸಿ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾವು ಸಾಂಬಾರು ಪುಡಿ ಇರ್ಬೋದು, ಚಿಲ್ಲಿ ಪೌಡರ್ ಇರ್ಬೋದು, ಹುಣಸೆ ರಸ ಇರ್ಬೋದು, ಇವೆಲ್ಲ ಹಾಕಿದ್ದೀನಲ್ವ, ಹಾಗಾಗಿ ಒಂದು 5 ಮಿನಿಟ್ಸು ಕುದಿಯೋಕ್ಕೆ ಬಿಡೋಣ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಅದಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಲ್ಲ, ಕುದಿಯೋಕ್ಕೆ ಶುರು ಆಗಿದೆ. ಇದನ್ನು 5 ಮಿನಿಟ್ಸ್ ಕುದಿದ್ರೆ ಸಾಕು, ತುಂಬ ಏನು ಕುದಿಯೋದೇನು ಬೇಕಾಗಿಲ್ಲ. ನೀವು ಬೇಕಾದ್ರೆ ಇಂಗುನ ಒಗ್ಗರಣೆಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಬೇಳೆ ಬೇಯಿಸ್ತೀರಲ್ಲ ಆವಾಗೇ ಬೇಕಾದರೆ ಹಾಕ್ಕೊಂಡು ಕೂಗಿಸ್ಕೋಬೋದು. ಇಂಗುನ ಆದಷ್ಟು ಯೂಸ್ ಮಾಡಿ, ಯಾಕಂದರೆ ನಾವು ಬೇಳೆ ಯೂಸ್ ಮಾಡೋದ್ರಿಂದ ಗ್ಯಾಸ್ ಫಾರ್ಮ್ ಆಗುತ್ತೆ. ಹಾಗಾಗಿ
ಮತ್ತು ಈಗ ನಾನು ಕೊನೆಯಲ್ಲಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪಿಂದ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಿಂಗುನ. ಸೊ ಹೀಗೆ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಒಗ್ಗರಣೆಲಿ ಹಾಕಿದ್ರೆ ಇನ್ನೂ ಅದರ ಅರೋಮ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಟಿಫನ್ ಸಾಂಬಾರು ರೆಡಿ ಆಯಿತು. ಈಗ ಅದನ್ನು ಸರ್ವ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೀವು ಹಾಗೆ ಮಾಡೋದ್ರಿಂದ ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬೇಗ ಸಿಗುತ್ತೆ. ಹಾಗೆಯೇ ನೀವು ನನ್ನ ವಿಡಿಯೋನ ವಾಚ್ ಮಾಡ್ಬೋದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಈಗ ಖಾರ ಚಟ್ನಿ ಮಾಡೋದು ಹೇಗಂತ ನೋಡೋಣ. ಇಲ್ಲಿ ನಾನು 4 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1½ ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಸೀದೋಗಬಾರ್ದು, ಸೀದೋದ್ರೆ ಟೇಸ್ಟು ಚೆನ್ನಾಗಿರಲ್ಲ. ಹಾಗೆಯೇ 1 ಸ್ಪೂನು ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ಕಡಲೆಬೇಳೆ 2 ಸ್ಪೂನ್ ಹಾಕ್ಕೋಬೋದು. ಇಲ್ಲಿ ನಾನು 1½ ಸ್ಪೂನ್ ಅಷ್ಟೇ ಹಾಕಿರೋದು. ಸೊ ಇದನ್ನು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ಎಷ್ಟು ಖಾರ ಬೇಕು ಅಂತ ಅದು ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಚಿಲ್ಲೀಸ್ ಹಾಕ್ಕೋಬೋದು. ಸೊ ಹಾಗೆಯೇ ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದು ಸ್ವಲ್ಪ ಹಂಗೇ ಫ್ರೈ ಮಾಡ್ಕೋಬೇಕು. ಚಿಲ್ಲಿ ಎಲ್ಲ ತುಂಬ ಬ್ಲ್ಯಾಕಾಗಿ ಹಾಕಬಾರ್ದು, ಆಗ ಆ ಥರ ನೋಡ್ಕೊಳ್ಳಿ. ಹಾಗೆಯೇ ಕರಿ ಲೀವ್ಸ್ ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಸೀದೋಗದಿರೋ ಥರ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಈರುಳ್ಳಿ 2 ಎತ್ಕೊಂಡಿದ್ನಲ್ಲ, ಹಾಗೆಯೇ ಟೊಮೆಟೊನ ಮೀಡಿಯಮ್ದು ನಾನಿಲ್ಲಿ 4ರಿಂದ 5 ತೊಗೋಬೇಕಾಗತ್ತೆ. ತುಂಬ ಚಿಕ್ಕದೊಂದು 5 ತೊಗೊಳ್ಳಿ, ಇಲ್ಲಾಂದರೆ 4 ಸಾಕಾಗುತ್ತೆ ದೊಡ್ಡ ಸೈಜ್ ಇದ್ದರೆ. ಸೊ ಇವಾಗ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾವು ಹಾಕಿರೋ ಟೊಮೆಟೊ ಏನಿದೆ ಎಲ್ಲನೂ ಫುಲ್ಲು ಮೆತ್ತಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಈ ಚಟ್ನಿ ಅಷ್ಟೇ ತುಂಬಾ ರುಚಿಕರವಾಗಿರುತ್ತೆ. ನಾವು ಇಡ್ಲಿಗೆ ಇರ್ಬೋದು, ದೋಸೆಗೆ ಇರ್ಬೋದು, ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈವನ್ ಇದು ಅಕ್ಕಿ ರೊಟ್ಟಿಗೂ ಅಷ್ಟೇ, ಅಕ್ಕಿ ರೊಟ್ಟಿ ಇರ್ಬೋದು, ರಾಗಿ ರೊಟ್ಟಿ ಇರ್ಬೋದು, ರವೆ ರೊಟ್ಟಿ ಇರ್ಬೋದು, ಎಲ್ಲದಕ್ಕೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಇದು. ಸೊ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ಸ್ವಲ್ಪ ಸ್ಮ್ಯಾಶ್ ಆಗ್ತಿದೆ. ಹಾಗೆಯೇ ನಾವು ಏನು ಸ್ಪ್ಯಾಚುಲ ಇಟ್ಕೊಂಡಿರ್ತೀವಿ ಅದರಲ್ಲಿ ಹಾಗೆಯೇ ನಾನು ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ, ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ. ನೋಡ್ತಾ ಇದ್ರಲ್ಲ ಚೆನ್ನಾಗಿ ಈಗ ಬೆಂದು ತುಂಬ ಗೊಜ್ಜು ಥರ ಬರ್ತಾಯಿದೆ. ಆ ಸ್ಟೇಜ್ವರೆಗೂ ಹಾಕಬೇಕು. ಸೊ ಈಗ ಇದನ್ನು ನಾವು ಜಾರಲ್ಲಿ ಹಾಕ್ಕೊಂಡು ಮೆತ್ತಗೆ ರುಬ್ಕೊಂಬಂದ್ಬಿಡೋದು. ಸೊ ಈಗ ಅದಕ್ಕೆ ಒಂದು ಒಗ್ಗರಣೆ ಕೊಡಬೇಕಲ್ವಾ, ಹಾಗಾಗಿ ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋದು. ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಹಾಗೆಯೇ ಸ್ವಲ್ಪ ಜೀರಿಗೆ, ಇದನ್ನು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಸೊ ಸುಮ್ಮನೆ ಒಂದು ಖಾರ ಬೇಕು ಅಂತ ನಾವು ಖಾರ ಏನಾದ್ರು ಕಡಿಮೆ ಆಗಿದ್ದರೆ ನಾವು ಇಲ್ಲಿ ಒಗ್ಗರಣೆಯಲ್ಲಿ ಚಿಲ್ಲಿ ಹಾಕೋದ್ರಿಂದ ನಾವು ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಕರಿ ಲೀವ್ಸ್ ಹಾಕಿ ಹಾಗೆಯೇ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇಷ್ಟಾದರೆ ಸಾಕು. ಈಗ ನಾವು ಅದನ್ನು ಚಟ್ನಿಗೆ ಹಾಕ್ಕೊಳ್ಳೋದು. ನೋಡ್ತಾ ಇದ್ರಲ್ಲ ಆಗ ಚಟ್ನಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಟೇಸ್ಟು ಅಷ್ಟೇ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ ಇದು, ನೀವು ಮಾಡ್ಕೊಂಡು ನೋಡಿ.
ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 4 ಡೇಸ್ ನಾವು ಇಟ್ಕೊಂಡು ಯೂಸ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ನಾವೆಲ್ಲ ಫ್ರೈ ಮಾಡಿ ರುಬ್ಬಿರೋದ್ರಿಂದ ಏನು ಟೆನ್ಷನ್ ಇಲ್ಲ. ಬೈ ಚಾನ್ಸ್ ನೀವೇನೋ ನೀರು ಹಾಕಿದರೆ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಈಗ ಉದ್ದಿನಬೇಳೆ ನೆನೆಸಿಟ್ಟಿದ್ದೆ, ಯಾಕಂದರೆ ವಡೆಗೋಸ್ಕರ ನಾನಿಲ್ಲಿ 4 ಅವರ್ಸ್ ನೆನೆಸಿಟ್ಟಿದ್ದೆ. ಉದ್ದಿನ ವಡೆ ಕ್ರಿಸ್ಪಿಯಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ಇದು ತುಂಬಾ ಸ್ಪೆಷಲ್ ಆಗಿರೋ ಇದು ಟಿಪ್ಸ್. ಇದು ಏನಂದರೆ ಇದು ಹೋಟೆಲಲ್ಲಿ ಮತ್ತು ಫಂಕ್ಷನಲ್ಲೆಲ್ಲ ಭಟ್ರು ಮಾಡ್ತಾರಲ್ಲ ವಡೆ, ಸೇಮ್ ಅದೇ ಥರನೇ ಪ್ರೋಸೆಸ್ ಇದು. ನೀವು ನೋಡ್ತಾ ಇದ್ರಲ್ಲ, ಒಂದು ಸ್ವಲ್ಪ ಅಕ್ಕಿ ಜೊತೇಲಿ ಮೆಣಸನ್ನ ರಫಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಪಲ್ಸ್ ಮೋಡಲ್ಲಿ ಹಾಕ್ಕೊಂಡು. ಸೊ ಈಗ ನಾನು ಉದ್ದಿನಬೇಳೆನ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಯಾವ ಥರ ಇರಬೇಕು ಅಂತಂದರೆ, ನೀರಲ್ಲಿ ಹಾಕಿದ್ರೆ ಅದು ಬೌನ್ಸ್ ಆಗಬೇಕು, ಅಂದರೆ ಮುಳುಗಬಾರ್ದು, ಹಾಗೆ ತೇಲ್ತಾ ಇರಬೇಕು. ಈ ಟೈಪ್ ಮಾಡಿದ್ವಿ ಅಂದರೆ ಉದ್ದಿನ ವಡೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆಯೇ ಒಳಗಡೆ ಎಲ್ಲ ಸಾಫ್ಟಿಯಾಗಿರುತ್ತೆ. ಉದ್ದಿನ ವಡೆ ಅಂದರೆ ಹಾಗೆ ಅಲ್ವಾ, ಒಳಗಡೆ ಎಲ್ಲ ಸಾಫ್ಟಾಗಿರಬೇಕು, ಮೇಲೆಲ್ಲ ಕ್ರಿಸ್ಪಿಯಾಗಿರಬೇಕು. ಸೊ ಈಗ ನಾನು ಕಡಾಯಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಬಿಸಿ ಆಗೋಷ್ಟರಲ್ಲಿ ನಾನು ಇಲ್ಲಿ ಉದ್ದಿನ ಬೇಳೆ ರುಬ್ಬಿಟ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಬೇಕಾದರೆ ಹಸಿಮೆಣ್ಸಿನಿಗೆ ಬದಲು ಒಣಗಿದ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಮತ್ತು ತೆಂಗಿನಕಾಯಿ, ಫ್ರೆಶ್ ಕೋಕೋನಟ್ ಇದೆಯಲ್ಲ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಆ ವಡೆ ತಿನ್ನುವಾಗ ಮಧ್ಯೆ ಸಿಗ್ತಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ. ಹಾಗೆಯೇ ನಾವು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ, ಅಕ್ಕಿನೂ ಮತ್ತು ಪೆಪ್ಪರು, ಸೊ ಅದನ್ನು ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಎಷ್ಟು ನಮಗೆ ಸಾಲ್ಟ್ ಬೇಕು ಅಷ್ಟನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಮಿಕ್ಸ್ ಮಾಡೋದಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ, ಆವಾಗೇ ವಡೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ಎಲ್ಲ ಮಿಕ್ಸ್ ಮಾಡಿದಾಗಿದೆ. ಈಗ ವಡೆ ಹಾಕ್ಕೊಳ್ಳೋಣ. ಹಾಕುವಾಗ ಆದಷ್ಟು ನೀರು ಮಾಡ್ಕೊಳ್ಳಿ, ಕೈನ ನೀರು ಮಾಡ್ಕೊಂಡು ಪ್ರತಿ ಸಾರಿ ನೀವು ಹೆಂಗೆ ಹಾಕ್ತೀರಾ ಆವಾಗೆಲ್ಲನೂ ಕೈ ಒದ್ದೆ ಮಾಡಿಕೊಂಡೇ ಹಾಕಬೇಕಾಗತ್ತೆ. ನಾವು ಕಡಾಯಿ ಯಾವ ಸೈಜಲ್ಲಿ ಇಟ್ಟಿರ್ತೀವಿ ಅದನ್ನು ನೋಡಿಕೊಂಡು ನೀವು ವಡೆ ಹಾಕ್ಕೋಬೋದು. ಇದೇನು ವಡೆ ಇದೇ ಥರ ಮಾಡಬೇಕು ಅಂತಿಲ್ಲ, ನಾವು ಗುಂಡಾಗಿ ನಾವು ಮೈಸೂರು ಬೋಂಡ ಮಾಡ್ತೀವಲ್ಲ ಆ ಥರನೂ ಮಾಡ್ಕೋಬೋದು. ಇದು ಅಷ್ಟೇ, ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಸಿಮ್ಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ವಡೆಗೆ ಯಾವುದೇ ಸೋಡಾ ಇರ್ಬೋದು, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಏನೂ ಹಾಕಿಲ್ಲ, ಜಸ್ಟ್ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ. ಸೊ ಎರಡು ಕಡೆನೂ ಗೋಲ್ಡನ್ ಬ್ರೌನ್ ಬರೋ ಅಷ್ಟು ನಾವು ಡೀಪ್ ಫ್ರೈ ಮಾಡಿಕೊಂಡ್ರೆ ಆಗೋಗುತ್ತೆ. ಸೊ ಈಗ ಇದಾಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ವಡೆನೂ ರೆಡಿ ಆಯಿತು, ಹಾಗೆ ಸೈಡ್ ಬೈ ಸೈಡು ಇಡ್ಲಿನೂ ರೆಡಿಯಾಗಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ, ಒಳ್ಳೆ ಸಾಫ್ಟಾಗಿ ಬಂದಿರುತ್ತೆ ಇಡ್ಲಿ. ಸೊ ನಿಮಗೆ ಇಡ್ಲಿ ರೆಸಿಪಿ ನೆಕ್ಸ್ಟ್ ಒಂದು ವೀಡಿಯೋಲಿ ಮಾಡಾಕ್ತೀನಿ ಡೀಟೇಲಾಗಿ. ತುಂಬಾ ಸಾಫ್ಟಾಗಿರುತ್ತೆ ಸ್ನೇಹಿತರೆ ಇಡ್ಲಿ. ಸೊ ನೋಡ್ತಾ ಇದ್ರಲ್ಲ ಒಳಗಡೆ ಎಲ್ಲನೂ ಸಾಫ್ಟಾಗಿದೆ. ನೋಡಿದ್ರಲ್ಲ ಕ್ರಿಸ್ಪಿ ಹೇಗಿತ್ತು ಅಂತ. ಸೊ ಈಗ ಟಿಫನ್ ಮಾಡುವಾಗ ಒಂದು ಸ್ವೀಟ್ ಇಲ್ಲ ಅಂದರೆ ಚೆನ್ನಾಗಿರತ್ತಾ, ಹಾಗಾಗಿ ನಾನು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಮೆಜರ್ಮೆಂಟ್ ಹೇಗೆ ಅಂದರೆ, ತುಪ್ಪ 1 ಗ್ಲಾಸ್ ತಗೊಳ್ಳಿ, ರವೆ 2 ಗ್ಲಾಸ್ ತಗೊಳ್ಳಿ, ಹಾಗೆಯೇ ಸಕ್ಕರೆ ಬಂದು 3 ಗ್ಲಾಸು, ನೀರು ಬಂದು 4 ಗ್ಲಾಸು. ಈ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಂಡ್ರಿ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಕೇಸರಿ ಬಾತು. ಈಗ ಅದೇ ಕಡಾಯಲ್ಲಿ ನಾನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಲ್ವಾ.
ಸೊ ಯಾವ ಇದರಲ್ಲಿ ಬರಬೇಕು ಅಂದರೆ ತುಪ್ಪ ಎಲ್ಲ ಫುಲ್ಲು ರವೆ ಕೋಟಿಂಗ್ ಆಗಿ ಫ್ರೈ ಆಗಿ ಚೆನ್ನಾಗಿ ಫ್ರೈ ಆಗಬೇಕು, ಘಮ ಅನ್ನೋದು ಬರ್ತಾ ಇರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಡ್ರೈ ಫ್ರೂಟ್ಸು ನೀವು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು, ಅಂದರೆ ಬರೀ ಕಾಜು ಹಾಕ್ಕೋಬೋದು, ಇಲ್ಲ ಕಾಜುನು ದ್ರಾಕ್ಷಿ ಹಾಕ್ಕೋಬೋದು, ಡ್ರೈ ಗ್ರೇಪ್ಸು. ಸೊ ನಾನಿಲ್ಲಿ ಬಾದಾಮ್ ಮತ್ತು ಕಾಜುನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ. ನೀವಿಲ್ಲಿ ಎಷ್ಟು ತುಪ್ಪದಲ್ಲಿ ಫ್ರೈ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ 3 ಗ್ಲಾಸು ನಾನು ಇದು ಹಾಕ್ಕೊಳ್ತಾ ಇದ್ದೀನಿ, ಏನಪ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ನಾವು ರವೆ ಲಡ್ಡು ಮಾಡ್ತೀವಲ್ಲ ಆ ಥರನೂ ಮಾಡ್ಕೋಬೋದು. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಡ್ರೈ ಕೋಕೋನಟ್ ಹಾಕ್ಕೋಬೇಕಾಗತ್ತೆ. ಸೊ ನಾವಿಲ್ಲಿ ಫ್ರೈ ಮಾಡುವಾಗೇ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಬಿಡಿ. ಯಾಕಂದರೆ ಇದು ನಾವು ಫ್ರೈ ಮಾಡಿದ ತಕ್ಷಣ ಬಿಸಿ ನೀರೇ ಹಾಕಬೇಕು, ತಣ್ಣೀರು ಹಾಕೋಕ್ಕೆ ಹೋಗಬೇಡಿ. ಸೊ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ನೀವು ಕೇಸರಿಬಾತ್ ಮಾಡಿ ನಿಜವಾಗೂ ಫೇಲ್ಯೂರ್ ಅನ್ನೋದು ಆಗೋದೇ ಇಲ್ಲ ಸ್ನೇಹಿತರೆ. ಸೊ ಈಗ ಸಿಮ್ಮಲ್ಲಿಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ, ಲಿಡ್ ಕ್ಲೋಸ್ ಮಾಡಿ. ಈ ಸ್ಟೇಜಲ್ಲಿ ಬೇಕಾದರೆ ನೀವು ಪೈನಾಪಲ್ನ ಪೇಸ್ಟ್ ಮಾಡಿ ಹಾಕ್ಕೋಬೋದು, ಆವಾಗ ಪೈನಾಪಲ್ ಕೇಸರಿಬಾತ್ ಆಗುತ್ತೆ. ಸೊ ಇಲ್ಲಿ ನಾನು ಕಲರ್ಗೋಸ್ಕರ ಬಿಸಿ ನೀರಲ್ಲಿ ಕೇಸರಿ ದಳಗಳನ್ನ ನೆನೆಸಿಟ್ಟಿದೆ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಾರ್ಕೆಟಲ್ಲೆಲ್ಲ ಕೇಸರಿ ಕಲರ್ ಸಿಗುತ್ತಲ್ಲ, ಅದನ್ನು ಬೇಕಾದ್ರೂ ಹಾಕ್ಕೋಬೋದು. ಸೊ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಬೇಯಿಸ್ಕೊಳ್ತೀನಿ. ಸೊ ನೋಡಿದ್ರಲ್ಲ ಫುಲ್ಲು ಬೆಂದಾಗಿದೆ. ಈಗ ಒಂದು ಸರಿ ಮಿಕ್ಸ್ ಕೊಟ್ಕೊಳ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕೊನೆಯಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ರೆಡಿಯಾಗಿದೆ ಕೇಸರಿಬಾತು. ಇದು ಅಷ್ಟೇ, ಈಗ ಪ್ಲೇಟಿಂಗ್ ಮಾಡೋಕ್ಕೆ ತಗೊಳ್ತಾ ಇದ್ದೀನಿ. ಸೊ ಕೇಸರಿಬಾತ್ ಏನೋ ರೆಡಿ ಆಯಿತು. ಈಗ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕಡಾಯಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಹಾಗೆಯೇ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಸಾಸಿವೆ, ಜೀರಿಗೆ ಅವೆಲ್ಲ ಹಾಕ್ಕೋಬೇಕು. ಮತ್ತು ಕಾಳು ಮೆಣಸು. ಖಾರ ಪೊಂಗಲ್ ಅಂದ್ರೇ ಜೀರಿಗೆ ಮತ್ತು ಮೆಣಸು ತುಂಬಾ ಮೇಯ್ನಾಗಿ ಹಾಕಲೇಬೇಕಾಗತ್ತೆ. ಸೊ ಇಲ್ಲಿ ಖಾರಕ್ಕೆ ತಕ್ಕನಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಕರಿ ಲೀವ್ಸು, ಹಾಗೆಯೇ ಶುಂಠಿನ ಚಿಕ್ಕದಾಗಿ ತುಂಬ ಸ್ಮಾಲಾಗಿ ತುರಿದಿಟ್ಕೊಂಡಿದ್ದೀನಿ. ಸೊ ನೀವು ಬೇಕಾದ್ರೆ ಕಟ್ ಮಾಡಿ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಪೇಸ್ಟ್ ಮಾಡಿದ್ರೂ ಹಾಕ್ಕೋಬೋದು. ಇದಕ್ಕೆ ಗೋಡಂಬಿನೂ ಹಾಕ್ಕೊಳ್ಳಿ, ತುಂಬಾ ರುಚಿಕರವಾಗಿರುತ್ತೆ. ನಾನಿಲ್ಲಿ ಗೋಡಂಬಿನ ಸ್ಕಿಪ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ ಮೂಂಗ್ ದಾಲು ಹಾಗೆಯೇ ಅಕ್ಕಿ ಎರಡನ್ನೂ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟಿದ್ದೀನಿ. ಅಂದರೆ 1 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸು ಮೂಂಗ್ ದಾಲ್ ಹಾಕ್ಕೋಬೇಕು. ಆ ಥರ ಮಾಡಿಕೊಂಡು ಬೇಯಿಸಿಟ್ಕೊಳ್ಳಿ. ಒಂದು 2-3 ವಿಷಲ್ ಕೂಗಿಸಿ ಫುಲ್ಲು ಸಾಫ್ಟಾಗಿ ಆಗೋಗುತ್ತೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಾರ ಪೊಂಗಲ್ಗೆ ತುಪ್ಪ ಆದಷ್ಟು ಜಾಸ್ತಿನೇ ಹಾಕಿ ಒಳ್ಳೆ ರುಚಿ ಕೊಡುತ್ತೆ ಖಾರ ಪೊಂಗಲ್ಗೆ. ಹಾಗೆಯೇ ಈಗ ನಾನು ಕೊತ್ತಂಬರಿ ಹಾಕ್ಕೊಂಡೆ ಮತ್ತು ತೆಂಗಿನ ತುರಿ ಹಾಕ್ಕೋಬೇಕು. ತುಂಬಾ ರುಚಿ ಕೊಡುತ್ತೆ ಈ ತೆಂಗಿನ ತುರಿ ಖಾರ ಪೊಂಗಲಲ್ಲಿ. ನೀವು ಬೇಕಾದ್ರೆ ತುರಿದು ಹಾಕ್ಕೋಬೋದು, ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕ್ಕೋಬೋದು. ಸೊ ಖಾರ ಪೊಂಗಲ್ ಏನೋ ರೆಡಿ ಆಯಿತು. ಈಗ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಮಸಾಲೆ ದೋಸೆ ರೆಸಿಪಿ ಹಾಕಿದ್ದೀನಿ. ಸೊ ಅದರ ಲಿಂಕು ಸಹ ನಾನು ಕೊಟ್ಟಿರ್ತೀನಿ, ನೀವು ಅದನ್ನು ಸರ್ಚ್ ಮಾಡ್ಕೋಬೋದು. ಸೊ ಆ ಲಿಂಕ್ನ ಪ್ರೆಸ್ ಮಾಡಿ ನೀವು ಆರಾಮಾಗಿ ನೋಡ್ಕೋಬೋದು. ಇಲ್ಲಿ ನಾನು ಜಸ್ಟ್ ಮಾಡೋದನ್ನಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಫುಲ್ಲು ಡೀಟೇಲ್ ವಿಡಿಯೋ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ಎಲ್ಲ ಐಟಮ್ಸು ರೆಡಿ ಆಯಿತು. ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾನಿಲ್ಲಿ ಚಟ್ನಿ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಗ್ರೌಂಡ್ನಟ್ ಚಟ್ನಿ,
ಹಾಗೆಯೇ ನಾವು ಏನು ಚಟ್ನಿ ಮಾಡಿದ್ವಿ ಖಾರ ಚಟ್ನಿ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇಡ್ಲಿನ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾವು ಏನು ಮಾಡಿಟ್ಕೊಂಡಿದ್ವಿ ಮಸಾಲೆ ದೋಸೆ ಅದನ್ನು ಇಡ್ತಾಯಿದ್ದೀನಿ ನೋಡಿ. ಖಾರ ಪೊಂಗಲ್, ಹಾಗೆಯೇ ನಾವು ಕೇಸರಿ ಬಾತ್ ಮಾಡಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಗೆ ಇಡ್ತಾಯಿದ್ದೀನಿ. ಸೊ ಕೊನೆಯಲ್ಲಿ ಹಾಗೆಯೇ ನಾವು ಏನು ಉದ್ದಿನ ವಡೆ ಮಾಡಿದ್ವಿ, ಸೊ ಅದನ್ನು ಇಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆಯೇ ಸಾಂಬಾರನ್ನು ಇಟ್ಟಿದ್ದೀನಿ. ಸೊ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.